ಪುರುಷೋತ್ತಮ ಬನ್ನಿ ಸರ್, ಬನ್ನಿ ಸರ್. ಅಪ್ಪಿ ಹೋಯ್ ನೀನು ಹೋಗಪ್ಪ, ನಾವಿರ್ತೀವಿ. ಬರ್ತೀವಿ. ರಾಜ ಸರ್ ಹೆಂಗ ಇವ್ರು ಸ್ಮೈಲ್ ಮಾಡಿಲ್ಲ ರಾಜೇಂದ್ರ ಸರ್. ನನಗೆ ಮತ ಕೊಟ್ಟ ಎಲ್ಲ ನಮ್ಮ ಪತ್ರಕರ್ತರ ಮಿತ್ರರಿಗೂ ಮತ್ತು ಎಲ್ಲ ಪತ್ರಕರ್ತರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಈಗ ಜಯಶೀಲರಾಗಿ ಮತ್ತು ನಮ್ಮ ಸಂಘದ ಭವನ ಏನು ನಿರ್ಮಾಣ ಆಗ್ತಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಎಲ್ಲರೂ ನನ್ನ ಸಹಕಾರ ಕೊಟ್ಟದವ್ರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನನ್ನ ಪೀರಿಯಡಲ್ಲಿ ಆ ಭವನ ಪೂರ್ಣಗೊಳಿಸೋಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ನಾನು ಅಧ್ಯಕ್ಷನಾಗಿ ಗೆದ್ದಿದ್ದೀನಿ. ಮತ್ತು ನಮ್ಮ ಬಾಲ ವೆಂಕಟೇಶ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಗೆದ್ದಿದ್ದಾರೆ. ನಂದಕುಮಾರ್ ಅವರು ಕಾರ್ಯದರ್ಶಿಯಾಗಿ ಗೆದ್ದಿದ್ದಾರೆ. ಮತ್ತು ಸೇಮ್ ನನ್ನ ಥರನೇ ಈಕ್ವಲ್ ಮತ ತಗೊಂಡು ದೊರೆಯರಸು ಅವರು ಈಕ್ವಲ್ ಮತ ತೊಗೊಂಡಿದ್ದಾರೆ. ಮತ್ತು ನಮ್ಮ ಮಲರ್ಶೇಖರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಈಕ್ವಲ್ ಮತ ತೊಗೊಂಡಿದ್ದಾರೆ. ಖಜಾಂಜಿಯಾಗಿ VS ಪ್ರಕಾಶ್ ಅವರು ಗೆದ್ದಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ಸುದರ್ಶನ್ ಅವರು ಮತ್ತು PL ರಾಜ ಗೆದ್ದಿದ್ದಾರೆ ಸರ್. ಬಾಲ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಭರಣಿ ಅವರು ಮತ್ತು ನಂದಾ ಅವರು. EC ಮೆಂಬರ್ಸು ನಮ್ಮ ಪುರುಷೋತ್ತಮ ರೆಡ್ಡಿ, ರಾಜೇಶ್ ಅವರು, ರಜನಿಕಾಂತ್ ಮತ್ತು ಸಂಪತ್ ಅವರು, ಭಾಸ್ಕರ್ ಅವರು. ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಏನು ನೂತನವಾಗಿ ಆಯ್ಕೆಗೊಂಡಂತಹ ಕೋಲಾರ ಜಿಲ್ಲೆಯ KGF ಪತ್ರಕರ್ತರ ಸಂಘಕ್ಕೆ ಮೊದಲದಾಗಿ ಅಭಿನಂದನೆ ತಿಳಿಸ್ತೀನಿ. ಏನಂತ ಹೇಳಿದ್ರೆ, ಇವತ್ತು ನೂತನವಾಗಿ ತ್ಯಾಗರಾಜ್ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅದರಲ್ಲೂ ಸಹ ಸಮಮತಗಳು ಬಂದ ಹಿನ್ನೆಲೆಯಲ್ಲಿ ಮೊದಲ ಅವಧಿಗೆ ತ್ಯಾಗರಾಜ್ ಅವರು ಆಯ್ಕೆಗೊಂಡಿರುವಂಥ, ಅದೇ ರೀತಿ ದೊರೆಯವರ್ಸರಿಗೂ ಸಹ 14 ಮತಗಳು ಬಂದಿದೆ. ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಬಾಲ ವೆಂಕಟೇಶ್ ಮತ್ತು ಮಲರ್ಶೇಖರ್ ಅವರು ಸಹ ಬಂದಿರೋದರಿಂದ ಮೊದಲನೇ ಅವಧಿಗೆ ತ್ಯಾಗರಾಜ್ ಅವರಿಗೆ ಅಧಿಕಾರ ಸಿಕ್ಕಿರುವಂಥದ್ದು ಮತ್ತು ಬಾಲ ವೆಂಕಟೇಶ್ ಅವ್ರಿಗೂ ಸಹ ಸಿಕ್ಕಿದೆ. ಸಿಕ್ಕಿರುವಂತಹ ಅವಕಾಶವನ್ನು ಸದ್ಬಳಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡೋಗಿ ಕಾರ್ಯಕ್ರಮ ಅಂದರೆ ಇಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳು, ಅಂದರೆ ಭವನ ನಿರ್ಮಾಣವಾಗ್ತಾ ಇದೆ, ಅದನ್ನು ಕೂಡಲೇ ತ್ಯಾಗರಾಜ್ ಅವರು ತಮ್ಮ ಪೀರಿಯಡಲ್ಲಿ ಮುಂದುವರ್ಸ್ಕೊಂಡು ಅದನ್ನು ಪೂರ್ಣಗೊಳಿಸಬೇಕು. ಅದೇ ರೀತಿ ಕಾರ್ಯದರ್ಶಿಯಾಗಿ ನಂದಾ ಸರ್ ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಇವರು ಖಜಾಂಚಿಯಾಗಿ ಪ್ರಕಾಶ್ ಅವರು ಆಗಿರ್ಬೋದು. ಮತ್ತು ಇವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಪುರುಷೋತ್ತಮರು ಆಗ್ಬೋದು, ಮತ್ತು ರಾಜೇಶ್ ಅವರು ಆಗ್ಬೋದು, ಮತ್ತು ರಾಜೇಶ್ ಸರ್ ಆಗ್ಬೋದು, ಎಲ್ಲರೂ ಗೆದ್ದಿದ್ದಾರೆ. ಸೊ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ 1 ವರ್ಷದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂಘದ ಪದಾಧಿಕಾರಿ ಎಲ್ಲರಿಗೂ ಸಹ ಆಸ್ತೀನಿ ನಾನು. நின்னை தீண்டும் தோன்றுதட நந்தலாலா நந்தலாலா நந்தலாலா.